ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಶಾಸಕರು ಮಂತ್ರಿಗಿರಿ ಸಿಗದೆ ಅಸಮಾಧಾನವನ್ನ ಹೊರಹಾಕ್ತಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಕಾಂಗ್ರೆಸ್ನ ಹಿರಿಯ ಶಾಸಕರ ಅಸಮಾಧಾನದ ಬೆಂಕಿ ದೆಹಲಿವರೆಗೂ ಕೂಡ ತಟ್ಟುವಂತೆ ಕಾಡ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಆದರೂ ಸಚಿವಾಕಾಂಕ್ಷಿಗಳ ರೋಷಾಗ್ನಿ ಮುಂದುವರೆದಿದೆ. ಹಾಗಾದ್ರೆ ಸಿಎಂ ಬಂಡಾಯವನ್ನ ಎದುರಿಸಬೇಕಾ, ಬದಲಾವಣೆ ಮಾಡಬೇಕಾ? ಕಾಂಗ್ರೆಸ್ ಪಾಳ್ಯದಲ್ಲಿ ನಡೆಯುತ್ತಿದೆ ಈ ಬಗ್ಗೆ ಗಂಭೀರವಾದಂತಹ ಚರ್ಚೆ. ಮುಂದುವರಿಬೇಕಾ, ಬದಲಾವಣೆ ಮಾಡಬೇಕಾ ಅನ್ನೋದೇ ಈಗ ಇರುವಂತಹ ಗೊಂದಲ. ಇವತ್ತು ಅಥವಾ ನಾಳೆ ಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾರೆ. ಸಿಎಂ ಭೇಟಿ ವೇಳೆ ಸಂಪುಟ ವಿಸ್ತರಣೆ ಗೊಂದಲಕ್ಕೆ ತೆರೆ ಎಳೆಯುವಂತಹ ಸಾಧ್ಯತೆ ಇದೆ. ಮಹಿಳಾ ಕೋಟಾ ಭರ್ತಿಗೆ ಸಿಎಂ ಡಿಕೆ ಶಿವಕುಮಾರ್ ಕಸರತ್ತನ್ನು ನಡೆಸುತ್ತಿದ್ದಾರೆ. ಸಚಿವ ಕೆಎಚ್ ಮುನಿಯಪ್ಪ ತ್ಯಾಗ, ರೂಪಾ ಶ್ರೀಧರ್ಗೆ ಅವಕಾಶನ. ಸಚಿವ ಬಿ ನಾಗೇಂದ್ರ ತ್ಯಾಗ, ಅನ್ನಪೂರ್ಣ ತುಕಾರಾಂಗೆ ಲಕ್ ಒಲಿಯುತ್ತಾ. ಮಹಿಳಾ ಮತ್ತು ಜಿಲ್ಲಾ ಕೋಟಾ ಅಡಿ ನಯನ ಮೋಟಮ್ಮ ಲಾಬಿಯನ್ನು ನಡೆಸುತ್ತಿದ್ದಾರೆ. ತಾಯಿ ಮೋಟಮ್ಮ ಮೂಲಕ ನಯನ ಮೋಟಮ್ಮ ತೀವ್ರ ಲಾಬಿಯನ್ನ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಮಹದೇವಪ್ಪ ಅವರು ಒಂದು ಕಡೆ ಆದ್ರೆ, ಮುನಿಯಪ್ಪ ಮತ್ತೊಂದು ಕಡೆ. ಇಲ್ಲಿ ರೂಪಾ ಶಶಿಧರ್ ಅವರಿಗೆ ಅವಕಾಶ ಸಿಗುತ್ತಾ ಅಂತ ಬಂದಾಗ ನಿನ್ನೆ ಅಷ್ಟೇ ಅವರು ಒಂದು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ರು. ಎಲ್ಲವೂ ಕೂಡ ಸುಳ್ಳು ಅಂತೇಳಿ, ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಅವರು ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿದ್ರು. ಅಂದ್ರೆ ಕೆಎಚ್ ಮುನಿಯಪ್ಪ ಅವರಿಗೆ ಅವರು ತ್ಯಾಗವನ್ನ ಮಾಡಿ ಮಗಳಿಗೆ ಅವಕಾಶವನ್ನ ಕೊಡಿಸ್ತಾರೆ ಅಂತೇಳಿ. ಅಲ್ಲಿಗೆ ಕೋಲಾರದಲ್ಲಿ ಇರುವಂತಹ ಬಂಡಾಯದ ಬಿಸಿ ಏನಾಡ್ತಾ ಇದೆ, ಅದನ್ನ ಶಮನ ಮಾಡುವಂತ ಪ್ರಯತ್ನ ನಡೆಯುತ್ತೆ ಅಂತ ಚರ್ಚೆಗಳಾಗ್ತಾ ಇದೆ. ಆದ್ರೆ ನಿನ್ನೆ ಅಷ್ಟೇ